ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೊಮೋ ಕೂಡ ಬಿಟ್ಟಿದ್ದಾರೆ. ಪ್ರೊಮೋ ಫಸ್ಟ್ ನೋಡ್ಬಿಡೋಣ. ಯಾರು ಕಿಚನ್ ಒಳಗಡೆ ಅಲೌಡ್ ಇಲ್ಲ. ಅರಸಿಯರ ಸೇವೆ ಮಾಡದೇ ಇರುವಂತ ಸೇವಕರು ನಾವ್ ಯಾಕೆ ಊಟ ಕೊಡ್ಬೇಕು? ಸೊ ವೀಕ್ಷಕರೇ, ಪ್ರೊಮೋ ನೋಡಿದ್ರಲ್ಲ, ಬಹಳ ಅದ್ಭುತವಾಗಿದೆ. ಈಗ ಅಸ್ತಿತ್ವ ಉಳಿಸೋಕೆ ಒಂಟಿ ಜಂಟಿಗಳು ಆಟಕ್ಕೆ ಇಳಿದಾಯ್ತು ಅಂತಂದ್ಬಿಟ್ಟು ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ. ಈಗ ಸಖತ್ತಾಗಿ ಮನೆಯೊಳಗಡೆ ಜಗಳ ಸ್ಟಾರ್ಟ್ ಆಗಿದೆ. ಈಗ ಆಲ್ಮೋಸ್ಟ್ ಪಂಚಾಯಿತಿ ಮುಗ್ದಿದ ತಕ್ಷಣ ಈಗ ಶನಿವಾರ ಭಾನುವಾರ ಎಪಿಸೋಡಲ್ಲಿ ಸ್ಪರ್ಧಿಗಳು ಏನೊಂದು ತಪ್ಪು ಮಾಡ್ತಿದ್ದಾರೆ ಅಂತಂದ್ಬಿಟ್ಟು ಕಿಚ್ಚ ಸುದೀಪ್ ಅವರು ಹೇಳಿದ್ರು. ಸದ್ಯ ಈಗ ಅವರು ಮನೆಯೊಳಗಡೆ ಉಳ್ಕೋಬೇಕು ಅಂತಂದರೆ ಏನು ಮಾಡಬೇಕು ಅಂತಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಅರ್ಥ ಆದಂಗೆ ಇದೆ. ಆ ಒಂದು ಕಾರಣಕ್ಕೆ ಹೇಳಿ, ಯಾಕಂದರೆ ಪ್ರತಿಯೊಂದು ಸೆಕೆಂಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಇದೆ, ನಾನಿನ್ನೂ ಆಮೇಲೆ ಓಪನ್ ಅಪ್ ಆಗೋಣ ಅಂತಂದ್ಬಿಟ್ಟು ಕಾಯ್ತಿದ್ರೆ ಅದು ನಡೆಯಲ್ಲ ಅಂತಂದ್ಬಿಟ್ಟು ಎಲ್ಲ ಸ್ಪರ್ಧಿಗಳಿಗೂ ಕೂಡ ಈಗ ಗೊತ್ತಾಗಿದೆ. ಆ ಒಂದು ಕಾರಣಕ್ಕೆ ಇಲ್ಲಿ ಪ್ರತಿ ಮಾತುಗೂ ಕೂಡ ಇಲ್ಲಿ ಜಗಳ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಇಲ್ಲಿ ಯಾರ್ಯಾರು ಕಾಣಿಸ್ಕೊಂಡಿರಲಿಲ್ಲ, ಮತ್ತೆ ಗುಂಪಲ್ಲಿ ಗೋವಿಂದ ಅಂತ ಹೇಳಿದ್ರು. ಇಲ್ಲಿ ಜಾನ್ವಿ ಅವರಿಗೆ ಇವರು ಗುಂಪಲ್ಲಿ ಗೋವಿಂದ ಆಗೋಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದಕ್ಕೇನೆ ಇಲ್ಲಿ ಸ್ವಲ್ಪ ಅವ್ರಿಗೂ ಕೂಡ ತಲೆಯಲ್ಲಿ ಬಂದಿದೆ. ಆ ಒಂದು ಕಾರಣಕ್ಕೆ ಎಲ್ಲೆಲ್ಲಿ ಅವರು ಜಗಳ ಆಡಿರ್ಲಿಲ್ವೋ, ಬೇಕಂತ ಜಗಳ ಆಡ್ತಿದಾರೋ ಅಥವಾ ಬೇಡ ಅಂತ ಜಗಳ ಆಡ್ತಿದಾರೋ, ಜಗಳ ಅಂತೂ ಸ್ಟಾರ್ಟ್ ಆಗಿದೆ. ಆದರೆ ಇವಾಗ ಅವರು ಸ್ವಲ್ಪ ಈಗ ಬಂದಿದ್ದಾರೆ ರೂಟ್ಗೆ ಅಂತಾನೆ ಹೇಳ್ಬೋದು. ಸದ್ಯ ಒಂದು ವಾರದಲ್ಲಿ ಅವ್ರು ಇಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಈ ಒಂದು ಪ್ರೋಮೋ ನೋಡ್ತಾ ಇದ್ರೆ ಇಲ್ಲಿ ಕಿಚ್ಚನ ಪಂಚಾಯತಿಲಿ ಏನೇನು ಮಿಸ್ಟೇಕ್ ಆಗಿತ್ತು ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಅವ್ರು ಹೇಳಿದ್ರಲ್ಲ, ಅದು ತಲೆ ಒಳಗಡೆ ಹೋಗಿದೆ. ಆ ಒಂದು ಕಾರಣಕ್ಕೆ ಇಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ನೀವು ನೋಡ್ಬೋದು, ಎಲ್ಲರಿಗೂ ಕೂಡ ಇಲ್ಲಿ ಫೇಮ್ ಸಿಕ್ಕಿದೆ. ಆದರೆ ಕ್ಯಾಮ್ರಾ ಅವ್ರನ್ನ ಫೋಕಸ್ ಮಾಡಿದೆ. ಆ ರೀತಿಯಾಗಿ ಇಲ್ಲಿ ಜಗಳಕ್ಕೆ ಇಳಿದ್ದಾರೆ. ಈಗ ನಿಯಮಗಳು ಉಲ್ಲಂಘನೆ ಆಗ್ಬಿಟ್ಟಿದೆ, ಇದನ್ನ ನಾವು ಖಂಡಿಸ್ತೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ. ಇಲ್ಲಿ ಮೊದಲನೇ ದಿವಸದಿಂದ ಕೂಡ ಅಶ್ವಿನಿ ಗೌಡ ಅವರು ಸಖತ್ತಾಗಿ ಇಲ್ಲಿ ಆಡ್ಕೊಂಡ್ ಬರ್ತಿದ್ದಾರೆ. ಬಟ್ ಆದರೆ ಒಂದೊಂದ್ಸತಿ ಅತಿ ಆಗುತ್ತೆ ಅಂತ ಕೂಡ ಇಲ್ಲಿ ಅನಿಸ್ತದೆ. ನಿಯಮಗಳು ಉಲ್ಲಂಘನೆ ಆಗೇ ಆಗುತ್ತೆ. ಆಲ್ಮೋಸ್ಟ್ ಈಗ ಜಂಟಿಗಳು ನಿಯಮನ ಉಲ್ಲಂಘನೆ ಮಾಡಿದ್ರೆ ಇಲ್ಲಿ ಒಂಟಿಗಳಿಗೆ ಶಿಕ್ಷೆ ಸಿಗ್ತದೆ. ಆ ಒಂದು ಕಾರಣಕ್ಕೆ ಇಲ್ಲಿ ಒಂಟಿಗಳಿಗೆ ಸಿಕ್ಕಾಪಟ್ಟೆ ಬೇಜಾರು ಕೂಡ ಆಗ್ತದೆ. ಇನ್ನಿಲ್ಲಿ ಮತ್ತೆ ನಿಯಮ ಉಲ್ಲಂಘನೆ ಆಗಿಕ್ಕೆ ನಾವು ಇದನ್ನ ಖಂಡಿಸ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದಾಗಿದ ತಕ್ಷಣನೇ ಅರಸರಿಗೆ ಸೇವೆ ಮಾಡದೇ ಇರೋರಿಗೆ ನಾವ್ಯಾಕೆ ಊಟ ಕೊಡಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ನಾನು ಇಲ್ಲಿ ಬೆಳಿಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ರು, ಮತ್ತೆ ಲೈವ್ ಅಪ್ಡೇಟ್ ಕೂಡ ಇಲ್ಲಿ ಕೊಟ್ಟಿದ್ದೆ. ಇಲ್ಲಿ ಅಡುಗೆ ಮನೆ ಒಳಗಡೆ ಇಲ್ಲಿ ಅಶ್ವಿನಿ ಗೌಡ ಅವರು ಯಾರನ್ನೂ ಕೂಡ ಇಲ್ಲಿ ಬಿಡ್ತಾರೆ. ಏನಕ್ಕೆ ಅಂತಂದ್ರೆ ಆಲ್ಮೋಸ್ಟ್ ಇವಾಗ ತಪ್ಪು ಕೂಡ ಮಾಡಿದೆ, ಅದರಿಂದ ನಮಗೆ ಶಿಕ್ಷೆ ಇಲ್ಲಿ ಸಿಗ್ತದೆ, ನಾವ್ಯಾಕೆ ಶಿಕ್ಷೆ ಅನುಭವಿಸ್ಬೇಕು, ಬೇಕಂದ್ರೆ ತಪ್ಪು ಮಾಡ್ತವ್ರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಇಲ್ಲಿ ಜಗಳ ಆಗಿತ್ತು. ಮತ್ತು ಇಲ್ಲಿ ಇದಾಗಿದ ತಕ್ಷಣ ಕಪ್ಪೆಗಳು ಒಟ್ಟುಗುಟ್ಟಿದ್ರೆ ಮೌನವೇ ಲೇಸು ಅಂತ ಅಂದ್ಬಿಟ್ಟು ಜಾನ್ವಿ ಅವರು ಹೇಳ್ತಾರೆ. ಸದ್ಯ ಒಂದು ವಾರದಿಂದ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಇವಾಗ ಆಲ್ಮೋಸ್ಟ್ ಸಕ್ಕತ್ತಾಗಿ ಕಾಣಿಸ್ಕೊಂಡಿದ್ದಾರೆ. 2 ಪ್ರೋಮೋ ಏನು ಬಿಟ್ಟರು ಬೆಳಗ್ಗೆಯಿಂದ, 2 ಪ್ರೋಮೋದಲ್ಲೂ ಕೂಡ ಅವರು ಅದ್ಭುತವಾಗಿ ಇಲ್ಲಿ ಒಂದರಲ್ಲಂತೂ ಇವಾಗ ಬಿಟ್ಟರು ಪ್ರೋಮೋದಲ್ಲಿ ಜಗಳ ಆಡ್ತಿದ್ದಾರೆ, ಇನ್ನೊಂದು ಅದ್ಭುತವಾಗಿ ಮಾತು ಕೂಡ ಆಡಿದ್ದಾರೆ. ಇವಾಗ ಅವ್ರದ್ದೊಂದು ಮಾತುಗಾರಿಕೆ ಏನಿತ್ತು ಆ ಒಂದು ಮಾತುಗಾರಿಕೆ ಇಲ್ಲಿ ಯೂಸ್ ಮಾಡ್ತಿದ್ದಾರೆ. ಯೂಸ್ ಮಾಡ್ಕೊಂಡಿಲ್ಲ ಅಂತಂತ ಅಂದರೆ ನಿಜವಾಗ್ಲೂ ಕೂಡ ಹೊರಗಡೆ ಹೋಗ್ತೀನಿ ಅಂತ ಅವ್ರಿಗೂ ಕೂಡ ಗೊತ್ತಾಗಿದೆ. ಸದ್ಯ ಈಗಂತೂ ಬಿಟ್ಟಿರೋ ಪ್ರೋಮೋ ಸಖತ್ತಾಗಿದೆ. ಆದರೆ ಇಲ್ಲಿ ನಿಯಮ ಉಲ್ಲಂಘನೆ ಮಾಡಿದ್ದು ಅಲ್ಲದೆ ಇವಾಗ ಗಾಂಚಲಿ ಬೇರೆ ಮಾತಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಜಾನ್ವಿ ಅವರು ಕೇಳ್ತಾರೆ. ಆಲ್ಮೋಸ್ಟ್ ಗಾಂಚಲಿ ಅಂತ ಇಲ್ಲಿ ವರ್ಡ್ ಯೂಸ್ ಮಾಡಿದ್ದಕ್ಕೇನೆ ಇಲ್ಲಿ ಅಭಿಷೇಕ್ ಅವ್ರಿಗೂ ಕೂಡ ಇಲ್ಲಿ ಕೋಪ ಬಂದಿದೆ. ಅದಕ್ಕೋಸ್ಕರ ಹೇಳ್ತಾರೆ, ನೀವೇನು ಇಲ್ಲಿ ನಿಯಮ ಉಲ್ಲಂಘನೆ ಮಾಡೇ ಇಲ್ವಾ ಅಂತ ಕೂಡ ಇಲ್ಲಿ ಅಭಿಷೇಕ್ ಅವರು ಕೂಡ ಇಲ್ಲಿ ಕೇಳ್ತಾರೆ. ಆಲ್ಮೋಸ್ಟ್ ಇಲ್ಲಿ ಅಶ್ವಿನಿ ಅವರು ಅವ್ರ ಜೋಡಿ ಇದಾರಲ್ಲ, ಅಶ್ವಿನಿ ಅವರು ಕೂಡ ಇಲ್ಲಿ ಕೇಳ್ತಾರೆ. ಯಾಕಂತಂದ್ರೆ ಇಷ್ಟು ದಿವಸ ಜಗಳ ಆಡಿದ್ರೆ ಒಂದು ಕಂಟೆಂಟ್ ಸಿಕ್ಬಿಡುತ್ತೆ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀರಾ ನೀವು ಅಂತ ಕೂಡ ಇಲ್ಲಿ ರಾಶಿಕಾ ಶೆಟ್ಟಿ ಅವರು ಇಲ್ಲಿ ಜಾನ್ವಿ ಅವ್ರನ್ನ ಇಲ್ಲಿ ಕೇಳ್ತಾರೆ. ಸದ್ಯ ಇವಾಗ ಜಗಳ ಅಂತೂ ಬಿಗ್ ಬಾಸ್ ಮನೆಯಲ್ಲಿ ಸ್ಟಾರ್ಟ್ ಆಗಿದೆ. ಅವರು ಉಳಿಬೇಕಂತಂದ್ರೆ ಏನ್ ಮಾಡಬೇಕು, ಯಾವ ರೀತಿಯಾಗಿ ಆಟ ಆಡಿದ್ರೆ ಉಳಿತಾರೆ ಅಂತ ಅಂದ್ಬಿಟ್ಟು ಈಗ ಅವ್ರ ಮೈಂಡಲ್ಲಿ ಸ್ವಲ್ಪ ಹೋಗಿದೆ. ಆಲ್ಮೋಸ್ಟ್ ಜಗಳ ಆಡಿದ್ರೆ ಇಲ್ಲಿ ಉಳಿತಾರೆ ಅನ್ನೋದು ಅಲ್ಲ. ಸದ್ಯ ಈಗ ಬಿಟ್ಟಿರೋ ಪ್ರೋಮೋದಲ್ಲಿ ಜಗಳ ಏನೇನು ನಡೀತಿದೆ, ಯಾವುದಕ್ಕೆ ನಡೀತಿದೆ ಅಂತ ಕೂಡ ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ಜಾನ್ವಿ ಅವರು ಗಾಂಚಲಿ ಅನ್ನೋ ಪದ ಯೂಸ್ ಮಾಡೋದಕ್ಕೆ ಮಾತಾಡಬೇಕಾದ್ರೆ ಸ್ವಲ್ಪ ನಿಗಾ ಇರಲಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಸೊ ವೀಕ್ಷಕರೇ, ಸದ್ಯ ಇವಾಗ ಬಿಟ್ಟಿರೋ ಪ್ರೋಮೋ ಅಂತೂ ಸಖತ್ತಾಗಿ ಎಕ್ಸಲೆಂಟ್ ಆಗಿ ಇದೆ. ಇನ್ನು ಈ ಒಂದು ಪ್ರೋಮೋ ನೋಡಿದ ತಕ್ಷಣ ನಿಮ್ಗೆ ಏನಿಸ್ತು? ಆಲ್ಮೋಸ್ಟ್ ಯಾರ್ಯಾರು ಇಲ್ಲಿ ಸ್ವಲ್ಪ ಮಲ್ಕೊಂಡಿದ್ರು ಅವರೆಲ್ಲರೂ ಕೂಡ ಸ್ವಲ್ಪ ಎಚ್ಚರಿಕೆ ಆದಂಗೆ ಕಾಣಿಸ್ತದೆ. ಇಲ್ಲಿ ಅಶ್ವಿನಿ ಗೌಡ ಅವರಂತೂ ಯಾರನ್ನೂ ಕೂಡ ಇಲ್ಲಿ ಅಡುಗೆ ರೂಮ್ಗೆ ಬಿಡಲ್ಲ ಅಂತ ಹೇಳಿದ್ರು. ಸ್ವಲ್ಪ ಇಲ್ಲಿ ಚೇರ್ ಕೂಡ ತಂದೆ ಮುಂದೆ ಹಾಕಿದ್ದಾರೆ. ಮತ್ತು ನಮ್ಗೆಲ್ರಿಗೂ ಸೇವೆ ಮಾಡಲಿಲ್ಲ ಅಂದರೆ ಇವ್ರಿಗೆ ಯಾಕೆ ನಾವು ಊಟ ಕೊಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ನಿಯಮಗಳನ್ನ ಸ್ವಲ್ಪ ಅವರೇ ಹಾಕ್ಕೊಂಡಿದ್ದಾರೆ. ಊಟ ಕೊಡಲಿಲ್ಲ ಅಂತಂದರೆ ಯಾರು ಕೂಡ ಇರೋಕ್ಕಾಗಲ್ಲ. ಆದರೆ ಪ್ರೋಮೋದಲ್ಲಿ ಈ ರೀತಿಯಾಗಿ ತೋರಿಸಿದ್ದಾರೆ. ಸದ್ಯ ಪ್ರೋಮೋ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲರೂ ಕೂಡ ಈಗ ಎಚ್ಚೆತ್ಕೊಂಡಿದ್ದಾರೆ, ಹೇಳ್ತಾರಲ್ಲ ಎಚ್ಚೆತ್ಕೋಬೇಕು ಅಂತ ಅಂದ್ಬಿಟ್ಟು ಆ ರೀತಿಯಾಗಿ ಎಚ್ಚೆತ್ಕೊಂಡಿದ್ದಾರೆ. ಸದ್ಯ ಈ ಒಂದು ಪ್ರೋಮೋ ನೋಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.